ಫ್ರೆಂಡ್ಸ್, ನ್ಯಾಚುರಲ್ ಡೈಲಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿಂದು ರೆಸಿಪಿ ಏನಂದರೆ ಬಾಂಗಡೆ ಮೀನು ಸಾರು ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ನಾನು 1 kg ಬಾಂಗಡೆ ತೊಗೊಂಡೆ ಫ್ರೆಂಡ್ಸ್. ಮತ್ತು ಬಾಂಗಡೆಗೆ ಬೇಕಾಗಿರುವ ಮಸಾಲೆ ಏನಂದರೆ ಒಂದು ಕಾಯಿ ಫ್ರೆಂಡ್ಸ್, ಒಂದು ಕಾಯಿ ತೊಗೊಂಡಿದ್ದೆ, ಮತ್ತು ಒಂದು ಬೆಳ್ಳುಳ್ಳಿದು ಇದು ತೊಗೊಂಡಿದ್ದೆ ಫ್ರೆಂಡ್ಸ್. ಮತ್ತು 2 ಟೀ ಸ್ಪೂನು ಜೀರಿಗೆ, ಮತ್ತು 2 ಸ್ಪೂನು ಧನಿಯಾ, ಒಂಚೂರು ಅರಿಶಿನ, ಮತ್ತು ಕಾಳು ಮೆಣಸು, ಮತ್ತು ಬೆಳ್ಳುಳ್ಳಿ ಇದೆ ಫ್ರೆಂಡ್ಸ್. ಇಷ್ಟರದ್ದು ತೊಗೊಂಡಿದ್ದೆ. ಆಮೇಲೆ ಒಂದು ಲಿಂಬು ಸೈಜ್ ಗಾತ್ರದಷ್ಟು ಹುಣಸೆಹಣ್ಣು ಇಷ್ಟಕ್ಕೆ, ಮತ್ತು ಒಣಮೆಣಸು ಫ್ರೆಂಡ್ಸ್. ನಮ್ಮ ಕಡೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕಡ್ಡಿ ಮೆಣಸಿನ್ಕಾಯಿ ಅಂತ ಇದ್ದಾವೆ ಫ್ರೆಂಡ್ಸ್. ನಿಮ್ಮಲ್ಲಿ ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಮಾಡ್ಬೋದು, ಖಾರ ತುಂಬ ಇರುತ್ತಲ್ಲ. ನಿಮಗೆ ಖಾರ ಬೇಕಂದರೆ ಖಾರ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನಾವು ಸ್ವಲ್ಪ ಖಾರ ತಿಂತೀವಿ ಅಷ್ಟೇ. ಈ ಕಡೆ ನಮ್ಮದು ಊರು ಬಂದು ಸಾಗರ ಫ್ರೆಂಡ್ಸ್. ನಾವು ಜೋಗದವರು, ಅದರ ಸಾಗರದಲ್ಲಿ ಇರ್ತೇವೆ ನಾವು. ಮತ್ತು ಒಣಮೆಣಸು ಬಂದು 15-20 ಹಂಗೆ ಯೂಸ್ ಮಾಡ್ಬೋದು, ಆದರೆ ನಾವು ಒಂದು 15 ಮಟ್ಟ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಮತ್ತು ಇವೆಲ್ಲ ಮಿಕ್ಸಿನಲ್ಲಿ ಹಾಕಿ ನಾವು ರುಬ್ಕೋಬೇಕು. ಅದಕ್ಕಿಂತ ಮುಂಚೆ ಕೊಬ್ಬರಿ ತುರಿದು ಮಸಾಲಕ್ಕೆ ಮತ್ತು ಎಲ್ಲ ಸೇರಿ ಮಸಾಲ ಮಾಡಬೇಕು. ಆದರೆ ನಮ್ಮ ಮನೆಯಲ್ಲಿ ಕೊಬ್ಬರಿ ತುರಿಯೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ಕೊಬ್ಬರಿ ಕಟ್ ಮಾಡಿ ಆಮೇಲೆ ಮಾಡ್ತೀನಿ ಫ್ರೆಂಡ್ಸ್. ಕೊಬ್ಬರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಈ ಕೊಬ್ಬರಿನೂ ಮತ್ತು ಮಿಕ್ಸಿನಲ್ಲಿ ಹಾಕಬೇಕು. ಮತ್ತು ನಿಮಗೆ ಫ್ರೆಂಡ್ಸ್ ಒಂದು ಟಿಪ್ಸ್ ಹೇಳಬೇಕಂತ ಅಂದ್ಕೊಂಡಿದ್ದೆ. ನಿಮಗೆ ಸಾರು ಎಷ್ಟು ಮೆಣಸಿನ್ಕಾಯಿ ಹಾಕಿದ್ರು ಕೆಂಪು ಬರೋದಿಲ್ವಲ್ಲ, ಅದಕ್ಕೆ ಒಂದು ಟಿಪ್ಸು ಹೇಳೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಅದು ನಿಮ್ಮ ಮನೇಲಿ ನೀವು ಯೂಸ್ ಮಾಡ್ಬೋದು. ಮೀನು ಸಾರಿಗೆ ಅಂತಲ್ಲ, ಯಾವ ಸಾರಿಗೆ ಆಗಲಿ ನೀವು ಒಣಮೆಣಸಿನ್ಕಾಯಿ ಯೂಸ್ ಮಾಡೋದಿದ್ರೆ ಅದಕ್ಕೆ ಹಾಕಿ ಬಿಸಿ ನೀರಿನಲ್ಲಿ ಒಣಮೆಣಸಿನ್ಕಾಯಿ ಹಾಕಿ 1 ನಿಮಿಷ ಅಷ್ಟೇ ನೆನೆಸಿಡಿ ಫ್ರೆಂಡ್ಸ್. ಅದು ಮತ್ತು ನೀವು ಕಾಯಿ ಮಸಾಲ ಮಾಡ್ತಿರಲ್ಲ ಆವಾಗ ಹಾಕಿ ರುಬ್ಬಿದರೆ ಒಳ್ಳೆ ಕಲರ್ ಬರುತ್ತೆ ಫ್ರೆಂಡ್ಸ್ ಸಾರಿಗೆ, ಮತ್ತು ರುಚಿಯಾಗಿಯೂ ಬರುತ್ತೆ. ಈ ಟಿಪ್ಸು ನೀವು ಮನೆಯಲ್ಲಿ ಫಾಲೋ ಮಾಡ್ಬೋದು ಫ್ರೆಂಡ್ಸ್. 1 ನಿಮಿಷ ಆಗಿದೆ ಫ್ರೆಂಡ್ಸ್, ಸ್ವಲ್ಪ ಮೆತ್ತಗೂ ಆಗಿದೆ ಮೆಣಸಿನ್ಕಾಯಿ. ನಾನು ಹೇಳೋ ಈ ಟಿಪ್ಸು ನೀವು ಫಾಲೋ ಆಗಿ ಫ್ರೆಂಡ್ಸ್. ಆಗಿದ್ಮೇಲೆ ಮತ್ತು ನಿಮ್ಮದು ರೆಸಿಪಿನೂ ಕೆಂಪಾಗಬೇಕಂದ್ರೆ ಈ ಥರ ನೆನೆಸಿ 1 ನಿಮಿಷ, 9 ಬೇಡ, 1 ನಿಮಿಷ ಅಷ್ಟೇ ನೆನೆಸಾದ್ಮೇಲೆ ಇದರಲ್ಲಿ ಹಾಕಿ ರುಬ್ಬಿರಿ ಫ್ರೆಂಡ್ಸ್. ರುಬ್ಬಿ ಆದಮೇಲೆ ನೋಡಿ, ಆಮೇಲೆ ನನಗೆ ಕಾಮೆಂಟ್ಸ್ ರೂಪದಲ್ಲಿ ಮೆಸೇಜ್ ಮಾಡಿ ಹೇಳಿ ಫ್ರೆಂಡ್ಸ್, ನಿಮ್ಮದು ಅಡುಗೆನಲ್ಲಿ ರೆಸಿಪಿ ಕರಿ ಆಗಿದೆಯೋ ಇಲ್ಲೋ, ಅಂದರೆ ಕೆಂಪಾಗಿದೆಯೋ ಇಲ್ಲ ಅಂತ ನನಗೆ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ಇವೆಲ್ಲ ನುಣ್ಣಗೆ ತುಂಬ ನೈಸಾಗಿ ರುಬ್ಕೊಂಡು ಬರೋಣ ಫ್ರೆಂಡ್ಸ್. ಈಗ ಒಗ್ಗರಣೆಗೆ, ಮೀನು ಸಾರಿಗೆ ಒಗ್ಗರಣೆ ಒಂದು ಸ್ವಲ್ಪ ಹಾಕ್ತೀನಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗಿತ್ತು ಈರುಳ್ಳಿ, ಟೊಮೊಟೊ 1, ಈರುಳ್ಳಿ 1 ಮತ್ತು ಮೆಣಸಿನ್ಕಾಯಿ 2 ಅವು ಕಟ್ ಮಾಡೋಣ ಫ್ರೆಂಡ್ಸ್. ನಮ್ಮದು ಈ ಕಡೆ ಕರಾವಳಿ ಪ್ರದೇಶ ಫ್ರೆಂಡ್ಸ್. ಆ ಕಡೆ ಜಾಸ್ತಿಯಾಗಿ ನಮಗೆ ಹೈಬ್ರಿಡೇ ಇದು ಸಿಗೋದು ಟೊಮೊಟೊ. ಅಪರೂಪಕ್ಕೆ ನಮಗೆ ಜವಾರಿ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಜವಾರಿ ಟೊಮೆಟೊ ಒಂದು ಸಣ್ಣದು ತೊಗೊಂಡೆ. ಒಂದು ವೇಳೆ ಹೈಬ್ರಿಡ್ ಟೊಮೊಟೊ ಇದ್ದರೆ ಒಂದು ದೊಡ್ಡದೇ ತೊಗೋಬೋದು ಫ್ರೆಂಡ್ಸ್. ಯಾಕಂದರೆ ಇದು ತುಂಬ ಹುಳಿ ಇರುತ್ತಿಲ್ಲ. ಆಲ್ರೆಡಿ ನಾನು ಮತ್ತೆ ಮೀನು ಸಾರಿನಲ್ಲಿ ಒಂದು ಲಿಂಬು ಅಷ್ಟು ಹುಣಸೆಹಣ್ಣು ತೊಗೊಂಡಿನಲ್ಲ, ಹುಳಿಗೆ ತಕ್ಕಷ್ಟಕ್ಕೆ
ಆಯಿತು ಫ್ರೆಂಡ್ಸ್, ಇದು ಟೊಮೆಟೊ ಕಟ್ ಮಾಡಿ ತೊಳೆದು ಕಟ್ ಮಾಡಿದ್ದು. ಮತ್ತು 2 ಮೆಣಸಿನ್ಕಾಯಿ ಇದೆ ಫ್ರೆಂಡ್ಸ್, ಅದನ್ನು ತೊಳೆದು ನೀರಲ್ಲಿ ಇಟ್ಟಿನಿ, ಅದನ್ನು ಕಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಒಂದು ಈರುಳ್ಳಿ, 2 ಮೆಣಸಿನ್ಕಾಯಿ, ಒಂದು ಸಣ್ಣದು ಟೊಮೆಟೊ ಕಟ್ಟಿಂಗ್ ಆಯಿತು ಫ್ರೆಂಡ್ಸ್. ಮತ್ತು ಪೇಸ್ಟು ನುಣ್ಣಗಾಗಿದೆ, ನಿಮಗೆ ತೋರಿಸ್ತೀನಿ ನೋಡಿ. ನನಗಂತೂ ತುಂಬ ಘುಮ ಅಂತ ವಾಸನೆ ಬರ್ತಾ ಇದೆ ಪೇಸ್ಟಿಂದು. ಓಕೆ ಫ್ರೆಂಡ್ಸ್, ಇವಾಗ ನಾವು ಸ್ಟಾರ್ಟ್ ಮಾಡೋಣ ರೆಸಿಪಿ. ಮತ್ತು ಇದೆಲ್ಲ ರೆಡಿ ಆಯ್ತಲ್ಲ, ಇನ್ನು ರೆಡಿ ಆಗಿದೆ, ಇನ್ನು ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸ್ಮೆಲ್ ಅಂತೂ ಘಮ ಘಮ ಅಂತ ಇದೆ. ಇವಾಗ ಮಸಾಲ ರುಬ್ಕೊಂಡಿದ್ದೆ, ತುಂಬ ನೈಸಾಗಿ ರುಬ್ಕೊಂಡಿದ್ದೆ ಫ್ರೆಂಡ್ಸ್. ಮತ್ತು ಕಲರ್ ನೋಡಿ, ಅದು ನಾನು ಬಿಸಿ ನೀರಿನಲ್ಲಿ ಒಣ ಮೆಣಸಿನ್ಕಾಯಿ ಹಾಕಿ 1 ನಿಮಿಷ ಸಾಕು, ಅದು ಸ್ವಲ್ಪ ನೆನೆಸಿ ತೆಗೆದು ಇದು ಮಸಾಲದಲ್ಲಿ ರುಬ್ಬಿದ್ದಕ್ಕೆ ಒಳ್ಳೆ ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್. ಟ್ರೈ ಮಾಡಿ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಅಡುಗೆ ಮಾಡೋಣ. ಸ್ಟಾರ್ಟ್ ಮಾಡೋಣ ಮಾಡೋದು. ಬಿಸಿ ಆಗ್ತದೆ ಪಾತ್ರೆ. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಮೆಣಸರಿಗೆ. ಕರಾವಳಿ ಪ್ರದೇಶ ಅಲ್ಲ ಫ್ರೆಂಡ್ಸ್, ಈ ಕಡೆ ನಮ್ಮ ಕಡೆ ನಾವು ಈ ಕಡೆ ಹುಬ್ಳಿ ಸೈಡ್ಸ್ ಫ್ರೆಂಡ್ಸ್. ನಾವು ನಮ್ಮನೆ ಜೋಗದ ಸೈಡವರು, ಹಾಗಾಗಿ ಈ ಕಡೆದು ರೆಸಿಪಿ ಫ್ರೆಂಡ್ಸ್. ಇದು 1 ಟೀ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು, ಒಂಚೂರು. ಯಾಕಂದರೆ ಕಾಯಿನಲ್ಲಿ ಕಾಯಿ ಹಾಕಿದ ಮಸಾಲೆ ಅಲ್ಲ ಫ್ರೆಂಡ್ಸ್, ಅದು ಬಿಡುತ್ತೆ ಫ್ರೆಂಡ್ಸ್, ಎಣ್ಣೆ ಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಂಚೂರು ಅಷ್ಟೇ ಒಗ್ಗರಣೆಗೆ ಬೇಕಂತ. ಫ್ರೆಂಡ್ಸ್, ನೀವು ಒಗ್ಗರಣೆ ಹಾಕೋ ಟೈಮಲ್ಲಿ ಗ್ಯಾಸು ಫ್ಲೇಮ್ನಲ್ಲಿ ಸಣ್ಣ ಸಿಮ್ ಫ್ಲೇಮ್ನಲ್ಲಿ ಇಡ್ರಿ ಫ್ರೆಂಡ್ಸ್. ಯಾಕಂದರೆ ದೊಡ್ಡದಾಗಿದ್ರೆ ಎಲ್ಲ ಇದು ಕಪ್ಪು ಆಗಿಬಿಡುತ್ತೆ. ಇವಾಗ ಟೊಮೆಟೊ ಹಾಕೋಣ. ಸ್ವಲ್ಪ ಬಾಡಬೇಕು ಫ್ರೆಂಡ್ಸ್ ಎಲ್ಲ. ಈರುಳ್ಳಿ ಬಾಡಿದೆ, ಟೊಮೆಟೊ ಸ್ವಲ್ಪ ಬಾಡಬೇಕು, ಮತ್ತು ಮೆಣಸಿನ್ಕಾಯಿನೂ ಸ್ವಲ್ಪ ಬಾಡಿದೆ. ಇದು ಮೀನು ಸಾರು ಬಂದು ಕರಾವಳಿ ಸೈಡ್ ಫ್ರೆಂಡ್ಸ್. ಕರಾವಳಿ ಅಂದರೆ ಈ ಕಡೆ ಜೋಗ, ಕಾರ್ಕಲ್ ಮತ್ತು ಈ ಕಡೆ ಶಿರ್ಸಿ, ಇದೆಲ್ಲ ಈ ಸೈಡೆ ಎಲ್ಲ ಫ್ರೆಂಡ್ಸ್. ಹೊನ್ನಾವರ ಈ ಕಡೆ ಇದೇ ಥರ ಮಾಡ್ತಾರೆ ಮೀನು ಸಾರು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಆದರೆ ಮಸಾಲ ಮಾತ್ರ ಹೆಚ್ಚು ಕಡಿಮೆ ಇದೇ ಥರ ಹಾಕೋದು. ನಾನು ಇವಾಗಲೇ ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಟೊಮೊಟೊ ಅವೆಲ್ಲ ಚಲೋ ಸ್ಮ್ಯಾಶ್ ಆಗೋಕ್ಕೆ ಉಪ್ಪು ಹಾಕಿದ ತಕ್ಷಣ ಸ್ಮ್ಯಾಶ್ ಆಗಿಬಿಡ್ತವೆ ಫ್ರೆಂಡ್ಸ್. ಅದೇ ಒಂದು ಬೇಕು. ಇನ್ನೊಂದು ಮೆಣಸಿನಕಾಯಿ ಒಂದು ಮತ್ತು ಉಪ್ಪು ಹಾಕೋದೊಂದು. ಇವಾಗ ಎಲ್ಲ ಬಾಡಿದೆ ಫ್ರೆಂಡ್ಸ್. ಇವಾಗ ನಾವು ರುಬ್ಬಿಟ್ಕೊಂಡಿದ್ದು ಮಸಾಲ ಇದೆಯಲ್ಲ ಹಾಕ್ಬಿಡೋಣ ಫ್ರೆಂಡ್ಸ್. ಫಸ್ಟ್ ವಿಡಿಯೋ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ವಲ್ಲ ವಿಡಿಯೋ ತೆಗಿಯೋದು ಅವೆಲ್ಲ. ಮೇನ್ ಹಾಕೋಣ ಫ್ರೆಂಡ್ಸ್. ಹಾಕಿ 1 ನಿಮಿಷ ಇಲ್ಲಾಂದರೆ ಒಂದು ಕುದಿ ಬಂದರೆ ಸಾಕು. ಕುದಿಗೆ ಬಂದ್ ಮಾಡಿಬಿಡೋಣ. ನಮ್ಮದು ಮೀನು ಸಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ಥರ ಕುದಿತಾ ಇರಬೇಕು ಫ್ರೆಂಡ್ಸ್. ಕುದಿದ ಮೇಲೆ ಒಂಚೂರು ಸ್ವಲ್ಪ ಬೆಂಕಿ ಕಡಿಮೆ
ಥರ ಕುದೀತಾ ಇರಲಿ ಫ್ರೆಂಡ್ಸ್. ಈ ಕುದಿಯೋ ಟೈಮ್ನಲ್ಲಿ ನಾವು ಸ್ವಲ್ಪ ನೋಡ್ಕೊಂಡು ಮತ್ತೆ ನೀವು ಸ್ವಲ್ಪ ಉಪ್ಪು ಖಾರ ನೋಡ್ಕೊರಿ ಫ್ರೆಂಡ್ಸ್. ಇನ್ನೂರೇ ಇದೆಯಲ್ಲ ಫ್ರೆಂಡ್ಸ್, ಸ್ವಲ್ಪ ಕಡಿಮೆ ಆಗಬೇಕು. ಈ ಥರ ಚಲೋ ಕುದಿದಾದ್ಮೇಲೆ ಲಾಸ್ಟ್ ಫಿನಿಶಿಂಗ್ ಆಗಿ ನಾವು ಮೇನ್ ಹಾಕೋಣ. ಓಕೆ ಫ್ರೆಂಡ್ಸ್, ಇವಾಗ ನಾವು ಕುದಿಯೋ ಟೈಮ್ನಲ್ಲಿ ಮೇನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಸೈಡಿಗೆ ಹಾಕ್ತಾರೆ ಫ್ರೆಂಡ್ಸ್, ಯಾಕಂದರೆ ಮತ್ತೆ ಕುದಿಯೋ ಟೈಮ್ನಲ್ಲಿ ಬಿಸಿ ಬಿಸಿ ಇರುತ್ತಲ್ಲ, ನಮ್ಮ ಮೇಲೇ ತಟ್ಟಲ್ಲಿ ಬೀಳುತ್ತೆ ಫ್ರೆಂಡ್ಸ್. ಕುದಿ ಈ ಥರ ಚಲೋ ಕುದಿ ಬರಬೇಕು ಫ್ರೆಂಡ್ಸ್. ಈ ಒಂದು ಕುದಿ ಸಾಕು ಮೀನು ಬಾಯ್ಲ್ಡ್ ಆಗೋಕ್ಕೆ. ಓಕೆ ಫ್ರೆಂಡ್ಸ್, ಈಗ ಬಂದ್ ಮಾಡ್ತೀನಿ ನಾನು. ಆಯ್ತು ಫ್ರೆಂಡ್ಸ್, ನೀವು ಇದೇ ಥರ ನಿಮ್ಮ ಮನೆಯಲ್ಲೂ ಮೀನು ಮಾಡಿ ಮೀನು ಮಸಾಲ ಹಾಕಿ. ಓಕೆ ಫ್ರೆಂಡ್ಸ್, ನೋಡಿದ್ರೆ ಸರ್ವ್ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಅಡುಗೆ ಇದು ರೆಸಿಪಿ ಮಾಡಿ ಮತ್ತು ಟೇಸ್ಟ್ ಹೆಂಗಿದೆಯೋ ನೀವು ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋಗೆ ಮೀಟ್ ಆಗೋಣ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಮತ್ತು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಾಮೆಂಟು ಒಳ್ಳೆಯದಾಗಿ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.